ಈ ಅಜ್ಜಿಯ ಹೋರಾಟ ನಿನ್ನೆ ಮುನಿಯದಲ್ಲ. ಕಳೆದ 4 ವರ್ಷಗಳಿಂದ ಹೋರಾಡ್ತಾ ಇದ್ದಾಳೆ. 25 ವರ್ಷ ಕೆಲಸ ಮಾಡಿದ್ದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರದ ಹಣ ನೀಡಿ ಎಂದು ನಿಂಗಮ್ಮ ಕಣ್ಣೀರನ್ನ ಹಾಕ್ತಿದ್ದಾಳೆ. ನಿವೃತ್ತಿಯ ಪಿಂಚಣಿಗಾಗಿ ಅಜ್ಜಿಯ ಪರದಾಟ. ನಿತ್ಯವೂ ಕಚೇರಿಗೆ ಅಲೆದು ಸುಸ್ತಾದ ಹಿರಿ ಜೀವ. ಬೆಂಗಳೂರು ಇಷ್ಟು ಅಂದ ಚಂದ ಕಾಣುತ್ತೆ ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಬೆಳಗ್ಗೆ ಎದ್ದು ಬೆಂಗಳೂರನ್ನ ಸ್ವಚ್ಛಂದ ಮಾಡ್ತಾರೆ. ಆದ್ರೀಗ ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಪರಿಹಾರದ ಹಣ ಸಿಕ್ಕಿಲ್ವಂತೆ. ಹೌದು, 25 ವರ್ಷದಿಂದ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 183ರಲ್ಲಿ ನಿಂಗಮ್ಮ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ್ರು. ಆದ್ರೆ ನಿವೃತ್ತಿಯಾಗಿ 4 ವರ್ಷವಾದ್ರೂ ಇನ್ನೂ ಪರಿಹಾರದ ಹಣ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. 4 ವರ್ಷದಿಂದ 4 ವರ್ಷ ಆಯ್ತು ತೌದು. ಯಾಕಪ್ಪ ನಾನು ಕರ್ಕೊಂಡಿಲ್ಲ ಅಂತ ಕೇಳಿದೆ. ವಯಸ್ಸಾದವ್ರನ್ನ ತೆಗಿತೀನಮ್ಮ, 10 ಲಕ್ಷ ಬರ್ತದೆ, ತಕೊಂಡು ಹೋಗಿ ಮನೆಗೆ ಅಂತಂದ್ರು. ನಾನು ಹೋದೆ ಸ್ವಾಮಿ. 25 ವರ್ಷದಿಂದ ಮಾಡಿದ್ದೀನಿ ಕೆಲಸ. ಎಲ್ಲಿ ಮಾಡಿದ್ದು? ಇಲ್ಲಿ ಇಟ್ಮಡ್ಗು ಮಾಡಿದ್ದೀನಿ. ಇನ್ನೂ ಬಂದಿಲ್ಲ ನನಗೆ. ವೃದ್ಧೆ ನಿಂಗಮ್ಮ 4 ವರ್ಷಗಳಿಂದ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಬಿಬಿಎಂಪಿ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಸರ್ಕಾರ 10 ಲಕ್ಷ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುತ್ತೆ. ಆದ್ರೆ ಇದುವರೆಗೂ ಮಾಡಿಲ್ಲ. ಒಂದು ಕಡೆ ಪಿಂಚಣಿಯೂ ಇಲ್ಲ, ಮತ್ತೊಂದು ಕಡೆ ಸರ್ಕಾರದ ಹಣವೂ ಇಲ್ಲ. ಹೀಗಾಗಿ 25 ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೆ ನೀಡಬೇಕಾದ ಹಣ ನೀಡಿ ಎಂದು ಸರ್ಕಾರ ಹಾಗೂ ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ. ನಿಮ್ಮಂತರು ಯಾರನ್ನ ಇಷ್ಟ ಅನ್ನ ಕೊಟ್ಟರು ತಿನ್ಕೊಳ್ಳೋದು, ಯಾರನ್ನ ಬಿದ್ದಿರೋದು ಮನೆ ಬಾಗ್ಲಿ. ಇದೇನೋ ಬಂದ್ರೆ ಎಲ್ಲನೊಂದು ಸೊಪ್ಪನ್ ಗುಡ್ಲಾಕೊಂಡು ಕಾಲ ಮಾಡೋಣ ಅಂದ್ರೆ ಇದು ಬಂದಿಲ್ಲ ಸ್ವಾಮಿ. ಹಿಂಗ್ ಕಾಲ ಮಾಡ್ತಾ ಇದ್ದೀನಿ ನಾನು. ಯಾರು ಕೊಡ್ತಾ ಇಲ್ಲ. ಈಗ ನಿಮ್ಮಂತ ಒಂದಿಷ್ಟು ಬಟ್ಟೆ ಇಸ್ಕೊಳ್ಳೋದು, ಕಾಲ ಮಾಡಿ. ಇನ್ನು ಮನೆಯಲ್ಲಿ ನಿಂಗಮ್ಮ ಒಬ್ಬರೇ ಇರ್ತಾರೆ. ಗಂಡ ಮಗ ಇಬ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಜೀವನ ಸಾಗಿಸೋಕೆ ಪರದಾಡ್ತಿದ್ದಾರೆ. ಇದೀಗ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟಕ್ಕೆ ನಿಂಗಮ್ಮನ ಬದುಕು ಬೀದಿಗೆ ಬಿದ್ದಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಅಜ್ಜಿಯ ಹೋರಾಟ ನಿನ್ನೆ ಮುನಿಯದಲ್ಲ. ಕಳೆದ 4 ವರ್ಷಗಳಿಂದ ಹೋರಾಡ್ತಾ ಇದ್ದಾಳೆ. 25 ವರ್ಷ ಕೆಲಸ ಮಾಡಿದ್ದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರದ ಹಣ ನೀಡಿ ಎಂದು ನಿಂಗಮ್ಮ ಕಣ್ಣೀರನ್ನ ಹಾಕ್ತಿದ್ದಾಳೆ. ನಿವೃತ್ತಿಯ ಪಿಂಚಣಿಗಾಗಿ ಅಜ್ಜಿಯ ಪರದಾಟ. ನಿತ್ಯವೂ ಕಚೇರಿಗೆ ಅಲೆದು ಸುಸ್ತಾದ ಹಿರಿ ಜೀವ. ಬೆಂಗಳೂರು ಇಷ್ಟು ಅಂದ ಚಂದ ಕಾಣುತ್ತೆ ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಬೆಳಗ್ಗೆ ಎದ್ದು ಬೆಂಗಳೂರನ್ನ ಸ್ವಚ್ಛಂದ ಮಾಡ್ತಾರೆ. ಆದ್ರೀಗ ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಪರಿಹಾರದ ಹಣ ಸಿಕ್ಕಿಲ್ವಂತೆ. ಹೌದು, 25 ವರ್ಷದಿಂದ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 183ರಲ್ಲಿ ನಿಂಗಮ್ಮ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ್ರು. ಆದ್ರೆ ನಿವೃತ್ತಿಯಾಗಿ 4 ವರ್ಷವಾದ್ರೂ ಇನ್ನೂ ಪರಿಹಾರದ ಹಣ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. 4 ವರ್ಷದಿಂದ 4 ವರ್ಷ ಆಯ್ತು ತೌದು. ಯಾಕಪ್ಪ ನಾನು ಕರ್ಕೊಂಡಿಲ್ಲ ಅಂತ ಕೇಳಿದೆ. ವಯಸ್ಸಾದವ್ರನ್ನ ತೆಗಿತೀನಮ್ಮ, 10 ಲಕ್ಷ ಬರ್ತದೆ, ತಕೊಂಡು ಹೋಗಿ ಮನೆಗೆ ಅಂತಂದ್ರು. ನಾನು ಹೋದೆ ಸ್ವಾಮಿ. 25 ವರ್ಷದಿಂದ ಮಾಡಿದ್ದೀನಿ ಕೆಲಸ. ಎಲ್ಲಿ ಮಾಡಿದ್ದು? ಇಲ್ಲಿ ಇಟ್ಮಡ್ಗು ಮಾಡಿದ್ದೀನಿ. ಇನ್ನೂ ಬಂದಿಲ್ಲ ನನಗೆ. ವೃದ್ಧೆ ನಿಂಗಮ್ಮ 4 ವರ್ಷಗಳಿಂದ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಬಿಬಿಎಂಪಿ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಸರ್ಕಾರ 10 ಲಕ್ಷ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುತ್ತೆ. ಆದ್ರೆ ಇದುವರೆಗೂ ಮಾಡಿಲ್ಲ. ಒಂದು ಕಡೆ ಪಿಂಚಣಿಯೂ ಇಲ್ಲ, ಮತ್ತೊಂದು ಕಡೆ ಸರ್ಕಾರದ ಹಣವೂ ಇಲ್ಲ. ಹೀಗಾಗಿ 25 ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೆ ನೀಡಬೇಕಾದ ಹಣ ನೀಡಿ ಎಂದು ಸರ್ಕಾರ ಹಾಗೂ ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ. ನಿಮ್ಮಂತರು ಯಾರನ್ನ ಇಷ್ಟ ಅನ್ನ ಕೊಟ್ಟರು ತಿನ್ಕೊಳ್ಳೋದು, ಯಾರನ್ನ ಬಿದ್ದಿರೋದು ಮನೆ ಬಾಗ್ಲಿ. ಇದೇನೋ ಬಂದ್ರೆ ಎಲ್ಲನೊಂದು ಸೊಪ್ಪನ್ ಗುಡ್ಲಾಕೊಂಡು ಕಾಲ ಮಾಡೋಣ ಅಂದ್ರೆ ಇದು ಬಂದಿಲ್ಲ ಸ್ವಾಮಿ. ಹಿಂಗ್ ಕಾಲ ಮಾಡ್ತಾ ಇದ್ದೀನಿ ನಾನು. ಯಾರು ಕೊಡ್ತಾ ಇಲ್ಲ. ಈಗ ನಿಮ್ಮಂತ ಒಂದಿಷ್ಟು ಬಟ್ಟೆ ಇಸ್ಕೊಳ್ಳೋದು, ಕಾಲ ಮಾಡಿ. ಇನ್ನು ಮನೆಯಲ್ಲಿ ನಿಂಗಮ್ಮ ಒಬ್ಬರೇ ಇರ್ತಾರೆ. ಗಂಡ ಮಗ ಇಬ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಜೀವನ ಸಾಗಿಸೋಕೆ ಪರದಾಡ್ತಿದ್ದಾರೆ. ಇದೀಗ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟಕ್ಕೆ ನಿಂಗಮ್ಮನ ಬದುಕು ಬೀದಿಗೆ ಬಿದ್ದಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಅಜ್ಜಿಯ ಹೋರಾಟ ನಿನ್ನೆ ಮುನಿಯದಲ್ಲ. ಕಳೆದ 4 ವರ್ಷಗಳಿಂದ ಹೋರಾಡ್ತಾ ಇದ್ದಾಳೆ. 25 ವರ್ಷ ಕೆಲಸ ಮಾಡಿದ್ದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರದ ಹಣ ನೀಡಿ ಎಂದು ನಿಂಗಮ್ಮ ಕಣ್ಣೀರನ್ನ ಹಾಕ್ತಿದ್ದಾಳೆ. ನಿವೃತ್ತಿಯ ಪಿಂಚಣಿಗಾಗಿ ಅಜ್ಜಿಯ ಪರದಾಟ. ನಿತ್ಯವೂ ಕಚೇರಿಗೆ ಅಲೆದು ಸುಸ್ತಾದ ಹಿರಿ ಜೀವ. ಬೆಂಗಳೂರು ಇಷ್ಟು ಅಂದ ಚಂದ ಕಾಣುತ್ತೆ ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಬೆಳಗ್ಗೆ ಎದ್ದು ಬೆಂಗಳೂರನ್ನ ಸ್ವಚ್ಛಂದ ಮಾಡ್ತಾರೆ. ಆದ್ರೀಗ ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಪರಿಹಾರದ ಹಣ ಸಿಕ್ಕಿಲ್ವಂತೆ. ಹೌದು, 25 ವರ್ಷದಿಂದ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 183ರಲ್ಲಿ ನಿಂಗಮ್ಮ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ್ರು. ಆದ್ರೆ ನಿವೃತ್ತಿಯಾಗಿ 4 ವರ್ಷವಾದ್ರೂ ಇನ್ನೂ ಪರಿಹಾರದ ಹಣ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ನಾನು 4 ವರ್ಷದಿಂದ 4 ವರ್ಷ ಆಯ್ತು ತೌದು. ಯಾಕಪ್ಪ ನಾನು ಕರ್ಕೊಂಡಿಲ್ಲ ಅಂತ ಕೇಳಿದೆ. ವಯಸ್ಸಾದವ್ರನ್ನ ತೆಗಿತೀನಮ್ಮ, 10 ಲಕ್ಷ ಬರ್ತದೆ, ತಕೊಂಡು ಹೋಗಿ ಮನೆಗೆ ಅಂತಂದ್ರು. ನಾನು ಹೋದೆ ಸ್ವಾಮಿ. 25 ವರ್ಷದಿಂದ ಮಾಡಿದ್ದೀನಿ ಕೆಲಸ. ಎಲ್ಲಿ ಮಾಡಿದ್ದು? ಇಲ್ಲಿ ಅದೇನು ಇಟ್ಮಡ್ಗು ಮಾಡಿದ್ದೀನಿ. ಇನ್ನೂ ಬಂದಿಲ್ಲ ನನಗೆ. ವೃದ್ಧೆ ನಿಂಗಮ್ಮ 4 ವರ್ಷಗಳಿಂದ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಬಿಬಿಎಂಪಿ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ನಿವೃತ್ತಿ ಹೊಂದಿದ್ದ ಪೌರ ಕಾರ್ಮಿಕರಿಗೆ ಸರ್ಕಾರ 10 ಲಕ್ಷ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುತ್ತೆ. ಆದ್ರೆ ಇದುವರೆಗೂ ಮಾಡಿಲ್ಲ. ಒಂದು ಕಡೆ ಪಿಂಚಣಿಯೂ ಇಲ್ಲ, ಮತ್ತೊಂದು ಕಡೆ ಸರ್ಕಾರದ ಹಣವೂ ಇಲ್ಲ. ಹೀಗಾಗಿ 25 ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೆ ನೀಡಬೇಕಾದ ಹಣ ನೀಡಿ ಎಂದು ಸರ್ಕಾರ ಹಾಗೂ ಬಿಬಿಎಂಪಿಗೆ ಮನವಿ ಮಾಡಿದ್ದಾರೆ. ನಿಮ್ಮಂತರು ಯಾರನ್ನ ಇಷ್ಟ ಅನ್ನ ಕೊಟ್ಟರೆ ತಿನ್ಕೊಳ್ಳೋದು, ಯಾರನ್ನ ಬಿದ್ದಿರೋದು ಮನೆ ಬಾಗ್ಲಿ. ಇದೇನ ಬಂದ್ರೆ ಎಲ್ಲಾನು ಸೊಪ್ಪನ್ನು ಗುಡ್ಲಾಕೊಂಡು ಕಾಲ ಮಾಡೋಣ ಅಂದ್ರೆ ಇದು ಬಂದಿಲ್ಲ ಸ್ವಾಮಿ. ಹಿಂಗ್ ಕಾಲ ಮಾಡ್ತಾ ಇದ್ದೀನಿ ನಾನು. ಯಾರು ಕೊಡ್ತಾ ಇಲ್ಲ. ಈಗ ನಿಮ್ಮಂತ ಒಂದಿಷ್ಟು ಬಟ್ಟೆ ಇಸ್ಕೊಳ್ಳೋದು, ಕಾಲ ಮಾಡೋದು. ಇನ್ನು ಮನೆಯಲ್ಲಿ ನಿಂಗಮ್ಮ ಒಬ್ಬರೇ ಇರ್ತಾರೆ. ಗಂಡ ಮಗ ಇಬ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಜೀವನ ಸಾಗಿಸೋಕೆ ಪರದಾಡ್ತಿದ್ದಾರೆ. ಇದೀಗ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟಕ್ಕೆ ನಿಂಗಮ್ಮನ ಬದುಕು ಬೀದಿಗೆ ಬಿದ್ದಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಅಜ್ಜಿಯ ಹೋರಾಟ ನಿನ್ನೆ ಮುನಿಯದಲ್ಲ. ಕಳೆದ 4 ವರ್ಷಗಳಿಂದ ಹೋರಾಡ್ತಾ ಇದ್ದಾಳೆ. 25 ವರ್ಷ ಕೆಲಸ ಮಾಡಿದ್ದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರದ ಹಣ ನೀಡಿ ಎಂದು ನಿಂಗಮ್ಮ ಕಣ್ಣೀರನ್ನ ಹಾಕ್ತಿದ್ದಾಳೆ. ನಿವೃತ್ತಿಯ ಪಿಂಚಣಿಗಾಗಿ ಅಜ್ಜಿಯ ಪರದಾಟ. ನಿತ್ಯವೂ ಕಚೇರಿಗೆ ಅಲೆದು ಸುಸ್ತಾದ ಹಿರಿ ಜೀವ. ಬೆಂಗಳೂರು ಇಷ್ಟು ಅಂದ ಚಂದ ಕಾಣುತ್ತೆ ಅಂದ್ರೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಬೆಳಗ್ಗೆ ಎದ್ದು ಬೆಂಗಳೂರನ್ನ ಸ್ವಚ್ಛಂದ ಮಾಡ್ತಾರೆ. ಆದ್ರೀಗ